ಬ್ರಾ ಹಾಕಿದಾಗ ಅದಕ್ಕೆ ಉಸಿರು ಕಟ್ಟೋದು, ಸೆಕ್ಸ್ ವರ್ಕ್ ನೀನು ಅಂದವಾಗಿದ್ದರೆ ನಿಮ್ಮನ್ನ ಚಾಯ್ಸ್ ಮಾಡ್ತಾರೆ, ಇಲ್ಲಾಂದರೆ ಮಾಡಲ್ಲ. ಸೊ ಆ ಟೈಮಲ್ಲಿ ನಾವು ಬುದ್ಧಿವಂತರಾಗಿ ಏನಾದರೂ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿಕೊಂಡ್ರೆ ಮುಂದಕ್ಕೆ ಲೈಫ್ ಲೀಡ್ ಮಾಡ್ಬೋದು. ಇಲ್ಲ ಅಂದರೆ ತುಂಬ ಕಾಯಿಲೆಗಳಿಗೀಡಾಗಿ ಅಥವಾ ಯಾರದೇ ಸಪೋರ್ಟ್ ಇಲ್ದಿರ ಟ್ಯಾಬ್ಲೆಟ್ಸ್ ಡೈಲಿ ನುಂಗೋದಾಗಿರ್ಬೋದು, ಮತ್ತು ಅದಕ್ಕೆ ಆದಂಥ ಇಂಜೆಕ್ಷನ್ಸ್ಗಳು ಬರ್ತವೆ, ಅವೆಲ್ಲ ಹಾಕ್ಸ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಬೇರೆ ಬೇರೆ ಥರ ಕಾಯಿಲೆಗಳೆಲ್ಲ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಅಟೆಂಡ್ ಮಾಡಿ ಒಳ್ಳೆ ಜಾಬ್ನ ಪಡೆಯೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ. ನಾವು ಬ್ರೆಸ್ಟ್ ಇಂಪ್ಲಾಂಟೇಷನ್ ಮಾಡಿಸ್ಕೊಂಡ್ಮೇಲೆ ಒಂದು 2-3 ಮಂತ್ಸು ತುಂಬಾ ಪೇಯ್ನ್ ಇರುತ್ತೆ, ಒಂಥರ ಎದೆ ಮೇಲೆ ಏನೋ ಒಂಥರ ಭಾರ ಇದ್ದಂಗೆ. ಟ್ರಾನ್ಸ್ಜೆಂಡರ್ ಇರುವಂತಹ ಕಮ್ಯುನಿಟಿಗೆ ಓಡೋಡಿ ಬಂದು ನನ್ನವರು ಅಂತ ಸೇರಿಕೊಂಡಾಗ ನೀವು ಅವ್ರಿಗೆ ಅಪ್ಪನಾಗಿ, ಅಮ್ಮನಾಗಿ, ಬಂಧುಗಳಾಗಿ, ಅಣ್ಣ ತಂಗಿಯರಾಗಿ ಅವರಲ್ಲಿರುವಂಥ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ರ ಜೊತೆಗೆ ಒಂದು ರೀತಿಯಾಗಿ ಒಂದು ಬೇಸಿಕ್ ಶಿಕ್ಷಣ ವ್ಯವಸ್ಥೆನ ಕೊಡಿ ಅಂತ. ಇದು ಸೆಕ್ಸ್ ಆರ್ಗನ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹೇಳಿದರೆ, ಇವಾಗ ಬ್ರೆಸ್ಟಲ್ಲೂ ತುಂಬ ವೆರೈಟಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಒಂದು ಸಿಲಿಕಾನ್ ಅಂತ ಬಂದಿದೆ, ಮತ್ತು ಇನ್ನೊಂದೇನೋ ಆಪ್ರೇಷನ್ ಅಂತ ಬಂದಿದೆ, ಜೆಲ್ ಅಂತ ಬಂದಿದೆ, ಮತ್ತಿನ್ನೊಂದು ಇಂಜೆಕ್ಷನ್ನು, ಮತ್ತಿನ್ನೊಂದು ಟಾಬ್ಲೆಟ್ಟು. ಯಾವುದು ಸೇಫು ನಿಮಗೆ ಗೊತ್ತಿರೋ ಥರ? ಅಂದರೆ ನೀವು ರಿಸರ್ಚ್ ಮಾಡಿರ್ತೀರಾ, ಹಾಗಾಗಿ ನೀವೇನು ಡಾಕ್ಟ್ರ್ ಅಲ್ಲ, ಬಟ್ ನೀವು ಕಮ್ಯುನಿಟಿಗೆ ಕೆಲಸ ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಈ ಬ್ರೆಸ್ಟ್ ಇಂಪ್ಲಾಂಟೇಷನಲ್ಲಿ ನಾವೇನು ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಾವು ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ಸು ಇವೆಲ್ಲ ತೊಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಬೇರೆ ಬೇರೆ ಡೈಲಿ ನುಂಗ್ಬೇಕಾ? ಟ್ಯಾಬ್ಲೆಟ್ಸ್ ಡೈಲಿ ನುಂಗೋದಾಗಿರ್ಬೋದು, ಮತ್ತು ಅದಕ್ಕೆ ಆದಂಥ ಇಂಜೆಕ್ಷನ್ಸ್ಗಳು ಬರ್ತವೆ, ಅವೆಲ್ಲ ಹಾಕ್ಸ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಬೇರೆ ಬೇರೆ ಥರ ಕಾಯಿಲೆಗಳೆಲ್ಲ ಬರುತ್ತೆ. ಅದನ್ನು ದಯವಿಟ್ಟು ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿ ಒಂದು ಕರೆಕ್ಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ನಮ್ಮ ಒಂದು ದೇಹಕ್ಕೆ ಯಾವ ಥರ ಬ್ರೆಸ್ಟ್ ಇಂಪ್ಲಾಂಟ್ ಮಾಡಬೇಕು, ಸಿಲಿಕಾನ ಜೆಲ್ಲ, ಇವೆರಡರಲ್ಲಿ ಒಂದು ಚಾಯ್ಸ್ ಮಾಡಬೇಕಷ್ಟೇ. ಸಿಲಿಕಾನ್ ಆರ್ ಜೆಲ್ ಇದರಲ್ಲಿ ಮಾಡಿದ್ರೆ ನಮಗೆ ಮುಂಬರುವ ಪ್ರಾಬ್ಲಮ್ಸ್ಗೆ ಏನಕ್ಕೂ ದಾರಿ ಇರಲ್ಲ. ಸೊ ಹಾಗಾಗಿ ನಾವು ಬೇರೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇಂಜೆಕ್ಷನ್ಸ್ ಆಗಿರ್ಬೋದು, ಈ ಥರ ತಗೊಳ್ಳೋದ್ರಿಂದ ಬೇರೆ ಬೇರೆ ಥರ ಪ್ರಾಬ್ಲಮ್ಸು ಬರ್ಬೋದು. ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಒಳಗಡೆ ಬೇರೆ ಥರ ಪ್ರಾಬ್ಲಮ್ಸು, ಹಾರ್ಟಿಗೆ ಸಂಬಂಧಪಟ್ಟಿರೋಂಥ ಪ್ರಾಬ್ಲಮ್ಸು, ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಇದನ್ನೆಲ್ಲ ತಗೋಬಾರ್ದು. ನಾವೇನಿದ್ರು ಸಿಲಿಕಾನು ಮತ್ತು ಜೆಲ್ ಇಂಪ್ಲಾಂಟೇಷನ್ಸ್ಗೆ ಕಾಸ್ಟ್ಲಿನ ಅವೆರಡು? ಅದಕ್ಕೆ 1,50,000 ಆ ಥರ ಇರುತ್ತೆ. ಆ ಥರ ಇದ್ದರೂ ಒಳ್ಳೆ ಡಾಕ್ಟ್ರು ಕನ್ಸಲ್ಟ್ ಮಾಡಿ ಮಾಡಿಸ್ಕೋಬೇಕು. ಕಾಸ್ಟ್ಲಿ ಎಷ್ಟು ಇರುತ್ತಾ ಇದರಲ್ಲೂ ಕೂಡ? ಇದರಲ್ಲೂ ಒಳ್ಳೆ 2 ಲ್ಯಾಕ್ವರೆಗೂ ಇರುತ್ತೆ, 3 ಲ್ಯಾಕ್ಸ್ವರೆಗೂ ಇರುತ್ತೆ. ಒಂದೊಂದು ಥರ ಸರ್ಜರಿಗಳು ಇರ್ತದೆ. ಜೆಲ್ಗೆ ಒಂಥರ ಪ್ರೈಸ್ ಇರುತ್ತೆ, ಸಿಲಿಕಾನ್ ಬ್ರೆಸ್ಟ್ ಇಂಪ್ಲಿಮೆಂಟೇಷನ್ಗೆ ಒಂಥರ ಕಾಸ್ಟ್ ರೆಫರ್ ಮಾಡ್ತಾರೆ. ನಮ್ಮ ಒಂದು ದೇಹಕ್ಕೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡಿಸ್ಕೋಬೇಕು. ಅಂದರೆ ಡಾಕ್ಟ್ರ್ ನಮ್ಮನ್ನೆಲ್ಲ ಚೆಕ್ ಮಾಡಿಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿ, ಬ್ರೆಸ್ಟ್ ಟೆಸ್ಟ್ ಮಾಡಿ, ಇದನ್ನೆಲ್ಲ ಟೆಸ್ಟ್ ಮಾಡಿ ಅದಾದಮೇಲೆ ಇಂಪ್ಲಾಂಟೇಷನ್ನು ಸ್ಟಾರ್ಟ್ ಮಾಡ್ತಾರೆ. ಬ್ರೆಸ್ಟಿಗೆ ಏನಾದರೂ ಸಮಸ್ಯೆಗಳಾಗುತ್ತಾ? ಅಡ್ವಾಂಟೇಜ್ ಅಂದರೆ ನೀವು ತುಂಬ ಬ್ಯೂಟಿಫುಲ್ ಕಾಣಿಸ್ತೀರಾ, ನೀವು ಅಂದ್ಕೊಂಡಂಗೆ ನೀವೆಲ್ಲ ಡ್ರೆಸ್ನು ವೇರ್ ಮಾಡ್ಬೋದು, ಹುಡುಗಿರ್ಗಿಂತ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಅದು ಪ್ಲಸ್ ಪಾಯಿಂಟ್. ಆದರೆ ಮೈನಸ್ ಪಾಯಿಂಟ್ ಇರುತ್ತೆ. ಮತ್ತು ರನ್ ಮಾಡಿದಾಗ, ಜಿಮ್ ಮಾಡಿದಾಗ ಏನಾದ್ರು ಎಫೆಕ್ಟ್ ಆಗುತ್ತಾ ಅಥವಾ ಹೇಗೆ? ಅದು ತುಂಬಾ ಕಷ್ಟ ಇದೆ. ಯಾಕಂದರೆ ನನಗನ್ಸಿರೋ ಮಟ್ಟಿಗೆ ನಾವು ಬ್ರೆಸ್ಟ್ ಇಂಪ್ಲಾಂಟೇಷನ್ ಮಾಡಿಸ್ಕೊಂಡ್ಮೇಲೆ ಒಂದು 2-3 ಮಂತ್ಸು ತುಂಬಾ ಪೇಯ್ನ್ ಇರುತ್ತೆ, ಒಂಥರ ಎದೆ ಮೇಲೆ ಏನೋ ಒಂಥರ ಭಾರ ಇದ್ದಂಗೆ. ಮತ್ತು ನಾವು ಬ್ರಾ ಹಾಕಿದಾಗ ಅದಕ್ಕೆ ಉಸಿರು ಕಟ್ಟೋದು, ಬೇರೆ ಥರ ಒಂಥರ ಟೈಟಾಗಿ ಒಂಥರ ಉಸಿರು ಕಟ್ಟಿ ಅದುಮ್ದಂಗೆ ಆಗ್ಬಿಡುತ್ತೆ. ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು 1 ಕಿಲೋಮೀಟರ್ ಓಡೋಕ್ಕೂ ಕೂಡ ಆಗಲ್ಲ. ಹೈ ಜಂಪು, ಲಾಂಗ್ ಜಂಪು ಎಲ್ಲ ಮಾಡಿದಾಗ ತುಂಬಾ ಪೇಯ್ನ್ ಆಗುತ್ತೆ, ತುಂಬ ಸ್ಟೇನ್ ಆಗುತ್ತೆ, ಸುಸ್ತಾಗುತ್ತೆ. ಅಂದರೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ನೀವು, ಅಂದರೆ ಲೈಫ್ ಲಾಂಗ್ ಏನಿಲ್ಲ, ಮಾಡಿಸಿದ್ದು 1 year 2 years ಆ ಒಂದು ಗ್ಯಾಪಲ್ಲಿ. ಅದಾದ ನಂತರ ನೀವು ರನ್ ಮಾಡಿದ್ರು ಏನು ಆ ಥರ ಏನು ಎಫೆಕ್ಟ್? ರನ್ ಮಾಡ್ಬೋದು, ಅದು ಜಾಸ್ತಿ ಓಡಂಗಿಲ್ಲ, ಜಾಸ್ತಿ ಫೋರ್ಸ್ ಆಗಿ ಏನು ಮಾಡಂಗಿಲ್ಲ, ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಯಾರು ಒಂದು ಹುಡುಗ ನಮಗೆ ಜಾಸ್ತಿ ಜೋರಾಗಿ ಇಲ್ಲಿ ಹೊಡೆದ್ರೆ ಬ್ರೆಸ್ಟು ಊದ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಬ್ಲಡ್ ಕ್ಲಾಟ್ ಆಗೋದಾಗಿರ್ಬೋದು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಅಂದರೆ ಅದೇನು ಕ್ಯೂರ್ ಆಗಿರಲ್ವಾ? ಕ್ಯೂರ್ ಅಂದರೆ ಅದು ನಮ್ಮದು ಸಿಲಿಕಾನ್ ಇಂಪ್ಲಿಮೆಂಟೇಷನ್ ಮಾಡಿರ್ತಾರೆ ಅಷ್ಟೇ, ಬಿಟ್ಟರೆ ಅದರಲ್ಲಿ ಕ್ಯೂರು ಅಥವಾ ಸೆಟ್ಟು ಆ ಥರ ಏನೂ ಇಲ್ಲ. ಅದು ಅಂದರೆ ತುಂಬ ಫೋರ್ಸ್ಫುಲಿ ಹೊಡೆದ್ರೆ ಓಪನ್ ಆಗಿಬಿಡುತ್ತೆ.
ಓಕೆ. ಆ ಟೈಮಲ್ಲೇ ಎಲ್ಲ ಜೀವನ ಕಳ್ಕೊಬಿಡ್ತಾರೆ, ಜೀವನನೂ ಕೆಲವ್ರದ್ದು ಹೋಗುತ್ತೆ, ಕೆಲವ್ರದ್ದು ತುಂಬ ಸಫರ್ ಆಗ್ತಾರೆ. ಸಫರ್ ಆಗ್ತಾರೆ ತುಂಬಾನೇ. ಯಾಕಂದ್ರೆ ಇವಾಗ ಒಂದು ಹುಡುಗ ಇಲ್ಲಿ ಬ್ರೆಸ್ಟ್ ಮೇಲೆ ಹೊಡೆದ್ರೆ ಕೆಲವ್ರಿಗೆ ಓಪನ್ ಆಗ್ಬಿಡುತ್ತೆ, ತುಂಬಾ ಬ್ಲಡ್ ಹೋಗ್ಬಿಡುತ್ತೆ. ಆ ಒಂದು ಟೈಮಲ್ಲಿ ಅವ್ರಿಗೆ ಪ್ರಾಣನೂ ಹೋಗ್ಬೋದು. ಅದಕ್ಕೆಲ್ಲ ತುಂಬಾ ಅವೇರ್ನೆಸ್, ನಾವು ಒಂದು ಸೇಫ್ಟಿನ ಮೇಜರ್ ಮಾಡಿಕೊಂಡು ಒಂದು ಕೀಪ್ ಡಿಸ್ಟೆನ್ಸಲ್ಲಿ ಇರ್ತೀವಿ, ಜಾಸ್ತಿ ಕ್ಲೋಸಾಗಿ ಮೂವ್ ಮಾಡಿಸ್ಕೊಳ್ಳಲ್ಲ. ಆ ಥರ ಎಲ್ಲ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡ್ತೀವಿ. ಯಾಕಂದರೆ ನಮ್ಮ ಬಗ್ಗೆ ನಮಗೆ ಗೊತ್ತು, ನಮಗೇನು ಕಷ್ಟ ಇದೆ, ನಮ್ಮ ಸರ್ಜರಿಗಳು ಯಾವ ಥರ ಇದೆ, ಅದ್ರ ಬಗ್ಗೆ ನಮ್ಗೆ ಗೊತ್ತಿರೋದ್ರಿಂದ, ಅದ್ರ ಬಗ್ಗೆ ನಮ್ಗೆ ಅರಿವಿರೋದ್ರಿಂದ ನಾವು ಕೀಪ್ ಡಿಸ್ಟೆನ್ಸಲ್ಲಿ ಇರ್ತೀವಿ, ಜಾಸ್ತಿ ಹಚ್ಕೊಳಕ್ಕೆ ಹೋಗಲ್ಲ ಅಂತಾರೆ. ಓಕೆ. ಇವಾಗ ಹೇಗಿದೆ ನಿಮ್ಮ ಕಮ್ಯುನಿಟಿ ಅವ್ರನ್ನ ಮನೇಲಿ ಅಕ್ಸೆಪ್ಟ್ ಮಾಡ್ತಾರಾ? ಸ್ವಲ್ಪ ಚೇಂಜಸ್ ಆಗಿದೆಯಾ ಮನವೊಲಿಸೋದು, ಅಥವಾ ಅದೇ ಥರ ಇದೆಯಾ? ಹಿಂದೆ ಹೇಗಿತ್ತೋ ಅದೇ ಥರ ಇದೆಯಾ? ಹಳ್ಳಿಗಳಲ್ಲಾಗಿರ್ಬೋದು, ಸಿಟಿಗಳಲ್ಲಾಗಿರ್ಬೋದು, ಹೇಗೆ? ಇವಾಗ ಕೆಲವ್ರು ಈಗೀಗ ಸ್ವಲ್ಪ ಅಕ್ಸೆಪ್ಟೆನ್ಸ್ ಇದೆ ಫ್ಯಾಮ್ಲಿಗಳಲ್ಲಿ. ಇವಾಗ ಫ್ಯಾಮ್ಲಿಗಳೇ ಕೆಲವ್ರಿಗೆ ಸರ್ಜರಿಗಳು ಮಾಡಿಸ್ತಾರೆ, ಕೌನ್ಸ್ಲಿಂಗ್ ಕೊಡ್ತಾರೆ ಕೆಲವ್ರಿಗೆ. ನಿಮ್ಮ ಈ ಥರ ಆಗಿದೆ, ನನಗೆ ನಿಮ್ಮ ಮಗನಿಗೆ ಈ ಥರ ಚೇಂಜಸ್ ಆಗಿದೆ, ಈ ಥರ ಫೀಮೇಲ್ ಕಂಟೆಂಟ್ ಇದೆ, ಆ ಥರ ಹೇಳಿದಾಗ ಫ್ಯಾಮ್ಲಿನೂ ಕೆಲವರು ಅಕ್ಸೆಪ್ಟ್ ಮಾಡ್ತಾರೆ, ಕೆಲವರು ಅಕ್ಸೆಪ್ಟ್ ಮಾಡಲ್ಲ. ಓಕೆ. ಕೆಲವರು ಫ್ಯಾಮ್ಲಿಯಿಂದನೇ ದೂರ ಇದ್ಬಿಡು ಅಂತಾರೆ, ಕೆಲವರು ಅವರೇ ಸರ್ಜರಿ ಮಾಡಿಸ್ಕೊ ಅಂತಲೂ ರೆಫರ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಅವೇರ್ನೆಸ್ ಬೇಕು ಇದ್ರ ಬಗ್ಗೆ ಎಲ್ಲ ಅಕ್ಸೆಪ್ಟ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ ಇಂಪಾರ್ಟೆಂಟ್, ನಿಮ್ಮ ವರ್ಕಿಗೆ ಬರ್ತೀನಿ. ಭಿಕ್ಷಾಟನೆ ಇರ್ಬೋದು, ಸೆಕ್ಸ್ ವರ್ಕ್ ಇರ್ಬೋದು, ಸಾಯೋವರೆಗೂ ಮಾಡೋಕ್ಕಾಗಲ್ಲ. ಒಂದಿಷ್ಟು ನಿಗದಿತ ಹಂತದವರೆಗೂ ಮಾಡಬೇಕಾಗುತ್ತೆ. ಭಿಕ್ಷಾಟನೆ ಅಂತ ಹೇಳಿದ್ರೆ ಶಕ್ತಿಯವರೆಗೂ ಸಿಗ್ನಲಲ್ಲಿ ನಿಲ್ತಾರೆ, ಅಲ್ಲೂ ಬಿಸಿಲಿರುತ್ತೆ, ಮಳೆ ಇರುತ್ತೆ, ವೆದರ್ಗೂ ತಕ್ಕಂಗೆ ಅವರು ಹೊಂದ್ಕೋಬೇಕಾಗಿರುತ್ತೆ, ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ಇರಬೇಕು. ಮತ್ತು ಇನ್ನು ಸೆಕ್ಸ್ ವರ್ಕ್ ಬಂದರೆ ಬ್ಯೂಟಿ ಇರೋವರೆಗೂ ಆಟ ನಡೆಯುತ್ತೆ. ಅದಾದ ನಂತರ ಅವರ ಬದುಕು ಹೇಗೆ ಅವ್ರ ಜೀವನ ಸಾಗುತ್ತೆ? ನೀವು ಕಣ್ಣಾರೆ ನೋಡಿದಂಥ ಕೆಲವೊಂದು ಸಿಚುವೇಶನ್ಗಳು. ಅದೇ ಇವಾಗ ನೀವೇನು ಹೇಳಿದ್ರಿ, ಬ್ಯೂಟಿ ಇರೋವರೆಗೂ ಅಷ್ಟೇ ಜೀವನ ಅಂತ ನಾವು ಹೇಳಿದ್ರಲ್ವ, ಅಷ್ಟೇ. ಸೆಕ್ಸ್ ವರ್ಕು ನೀನು ಅಂದವಾಗಿದ್ದರೆ ನಿಮ್ಮನ್ನ ಚಾಯ್ಸ್ ಮಾಡ್ತಾರೆ, ಇಲ್ಲಾಂದರೆ ಮಾಡಲ್ಲ. ಸೊ ಆ ಟೈಮಲ್ಲಿ ನಾವು ಬುದ್ಧಿವಂತರಾಗಿ ಏನಾದರೂ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿಕೊಂಡ್ರೆ ಮುಂದಕ್ಕೆ ಲೈಫ್ ಲೀಡ್ ಮಾಡ್ಬೋದು. ಇಲ್ಲ ಅಂದರೆ ತುಂಬ ಕಾಯಿಲೆಗಳಿಗೀಡಾಗಿ ಅಥವಾ ಯಾರದೇ ಸಪೋರ್ಟ್ ಇಲ್ದಿರ ಮನನೊಂದು ಸತ್ತೋಗೋದಾಗಿರ್ಬೋದು, ಸೂಸೈಡ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ನಾನು ನೋಡಿರೋ ಸಿಚುವೇಶನ್ಸ್ ಇದೆ. ಓಕೆ. ಭಿಕ್ಷಾಟನೆ ಬಂದಾಗ ಭಿಕ್ಷಾಟನೆ ನಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟುವರೆಗೂ ಮಾಡ್ಬೋದು. ನಮ್ಮ ದೇಹದಲ್ಲಿ ಶಕ್ತಿ ಕ್ಷೀಣಿಸ್ತಾ ಹೋದಂತ ನಾವು ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಮಗೆ ಇವಾಗ ಸರ್ಕಾರದಿಂದ ಕೆಲವು ಏನಂತ ಪೆನ್ಷನ್ಸು, ಗೃಹಲಕ್ಷ್ಮಿ ಈ ಥರ ಎಲ್ಲ ಬಂದಿದೆ, ಅದನ್ನೆಲ್ಲ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ನಾನು ಅನ್ಕೋತೀನಿ. ಯಾಕಂದರೆ 2000 ಗೃಹಲಕ್ಷ್ಮಿ ಬರುತ್ತೆ, ಪೆನ್ಷನ್ಸ್ 1000 ಏನೋ ಬರುತ್ತೆ. ಮೈತ್ರಿ ಯೋಜನೆಯಲ್ಲಿ ಪೆನ್ಷನ್ಸ್ ಕೊಡ್ತಾರೆ, 1200 ಮಾಡಿದ್ದಾರೆ ಈಗ. ಅದೆಲ್ಲ ಬಂದರೆ ಮೇ ಬಿ ಅವರು ಕೈಯಲ್ಲಿ ಏನೂ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಅವರು ಊಟಕ್ಕೆ ಬಟ್ಟೆಗೆ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಟ್ರಾನ್ಸ್ಜೆಂಡರ್ದು ಜೀವನ ವಯಸ್ಸಾದ್ಮೇಲೆ ಹೇಗೆ? ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ಗೆಳತಿ ಇರಲ್ಲ, ಭಾವನೆಗಳನ್ನ ಹಂಚ್ಕೊಂಡು ಯಾರು ಮುದ್ದಾಡೋಣ ಅಂತ ಹೇಳಿದರೆ ಗಂಡ ಇರಲ್ಲ, ಇಲ್ಲ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ಕೊಳ್ಳೋಣ ನನಗೆ ಸಂಬಂಧಿಕರು ಇರಲ್ಲ, ದೂರದಲ್ಲೆಲ್ಲೋ ಅಪ್ಪ ಅಮ್ಮ ಇರ್ತಾರೆ, 99% ಅಕ್ಸೆಪ್ಟ್ ಮಾಡಲ್ಲ. ಅಂಥ ಸಂದರ್ಭದಲ್ಲಿ ಅವರ ಅಂತಿಮ ದಿನಗಳಿದೆಯಲ್ಲ, ಆ ನರಳಾಟ, ನೀವೂ ಕೂಡ ನರಳಾಟದ ಜೊತೆಗಿದ್ದವ್ರ ಜೊತೆ ಬಂದಿರ್ತೀರ. ಯಾಕಂದರೆ ನೀವು ಅಲ್ಲಿಗೆ ಎಂಟ್ರಿ ಕೊಟ್ಟಾಗ ಹೊಸ ಚಿಗುರು, ಅಲ್ಲಿ ಹಳೆ ಉದುರುತ್ತರ ಅಂತ ತರಗೆಲೆಗಳು ಇರ್ತವೆ, ಅವ್ರನ್ನ ನೋಡಿರ್ತೀರಲ್ಲ, ಅವರ ಒದ್ದಾಟ ತೊಳಲಾಟಗಳು ಹೇಗಿತ್ತು? ಅವ್ರಿಗೆ ಫ್ಯಾಮ್ಲಿ ಅಕ್ಸೆಪ್ಟೆನ್ಸ್ ಇರಲ್ಲ, ಸೊಸೈಟಿ ನೋಡೋದು, ಮತ್ತು ಅವ್ರಿಗೂ ವಯಸ್ಸಾಯಿತು, ಮತ್ತು ವಾಟ್ ನೆಕ್ಸ್ಟ್ ಅನ್ನೋ ಪ್ಲ್ಯಾನಿಂಗ್ ಇರಲ್ಲ. ಅಂಥ ಟೈಮಲ್ಲಿ ಎಷ್ಟೋ ಜನ ಸೂಸೈಡ್ ಮಾಡ್ಕೋತಾರೆ. ಸೂಸೈಡ್ಗಳು ಮಾಡ್ಕೊತಾರೆ. ಇಲ್ಲ ಕಮ್ಯುನಿಟಿಯಲ್ಲಿ ಇದ್ದರೆ ಕಮ್ಯುನಿಟಿಯವರು ನೋಡ್ಕೋತಾರೆ ಅವ್ರನ್ನ, ಅವರು ಸಾಯೋವರೆಗೂ ನೋಡ್ಕೋತಾರೆ ಕಮ್ಯುನಿಟಿಯಲ್ಲೇ ಇದ್ದರೆ. ಔಟ್ ಆಫ್ ಕಮ್ಯುನಿಟಿ ಬಂದುಬಿಟ್ರೆ ಯಾರೂ ನೋಡಲ್ಲ. ಯಾಕಂದ್ರೆ ನಾವು ಕಮ್ಯುನಿಟಿಯಲ್ಲೇ ಇದ್ದರೆ ಅವ್ರಿಗೆ ಸ್ಟಿಲ್ ಎಂಡ್ ಆಗೋವರೆಗೂ ಅವ್ರಿಗೆ ಊಟ ಬಟ್ಟೆ ಅವ್ರದ್ದು ಏನಿದೆಯೋ ಅದು ಕಮ್ಯುನಿಟಿ ಅವರು ನೋಡ್ಕೋತಾರೆ. ಇವಾಗ ಎಲ್ಲ ಫ್ಯೂಚರ್ ಪ್ಲ್ಯಾನ್ ಏನು? ನಿಮ್ಮ ಕಮ್ಯುನಿಟಿಗೋಸ್ಕರ ನೀವೇನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಬೇಕು ಅಂತ ಹೇಳ್ತಾರೆ? ನೀವು ಹೇಳ್ತಾರೆ ನಾನು ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇನ್ನೂ ಅಚೀವ್ಮೆಂಟ್ ಮಾಡಬೇಕು, ನಾನು ಇಷ್ಟೆಲ್ಲ ಓದಿದ್ದೀನಿ ಅಂತ ಹೇಳ್ತೀರಾ. ನಿಮ್ಮ ಪ್ಲ್ಯಾನ್ಗಳೇನು? ನಿಮ್ಮ ಮಂಗಳಮುಖಿಯರಿಗೋಸ್ಕರ ಯಾವೆಲ್ಲ ಬದಲಾವಣೆ ತರೋ ಅಂಥ ಪ್ಲ್ಯಾನ್ಗಳೆಲ್ಲ ಇದೆ?
ಅದೇ ಎಜುಕೇಟೆಡ್ ಯಾರ್ಯಾರು ಮಾಡಿರ್ತಾರೋ ಅವ್ರಿಗೆ ಒಳ್ಳೆ ರೀತಿ ಕೌನ್ಸ್ಲಿಂಗ್ ಮಾಡೋದು, ಚೆನ್ನಾಗಿ ಓದಿ ಇನ್ನೂ ಮುಂದಕ್ಕೆ ಹೋಗ್ಬೋದು. ನಮ್ಮ ಕಮ್ಯುನಿಟಿಗೂ 5% ರಿಸರ್ವೇಷನ್ ಇದೆ, ಅವ್ರಿಗೆಲ್ಲ ಹೇಳ್ಬಿಟ್ಟು ಅರಿವು ಮೂಡಿಸೋದು. ನನ್ನ ಲೈಫ್ನ ನಾನು ಬೇರೆ ಮುಂದಕ್ಕೆ ಯಾವ ಥರ ಅಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಅಟೆಂಡ್ ಮಾಡಿ ಒಳ್ಳೆ ಜಾಬ್ನ ಪಡೆಯೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಯಾವ್ದಾದ್ರು ಒಂದು ಸರ್ಕಾರಿ ಇಲಾಖೆಗಳಲ್ಲಿ ನಾವು ನಿಮ್ಮನ್ನು ನೋಡ್ಬೋದು ಅಂತ ಅನ್ಕೊಳ್ತೀನಿ. ಹೌದು, ನನ್ನ ಒಂದು ನನಗೆ ಒಂದು ಆಸೆ ಇದೆ, ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು, ನಮ್ಮನ್ನು ನಾವು ಒಂದು ಟ್ರಾನ್ಸ್ಜೆಂಡರ್ ಆಗಿ ರೆಪ್ರೆಸೆಂಟೇಟಿವ್ ಮಾಡಬೇಕು ಅಂತಿದೆ. ನೋಡೋಣ ದೇವ್ರಿಚ್ಛೆ ಇನ್ನೂ ಯಾವ ಥರ ಇದೆಯೋ. ನಮ್ಮದು ಹಾರ್ಡ್ ವರ್ಕು ಎಲ್ಲ ಸೇರಿ ಒಳ್ಳೆ ಟೈಮ್ ಬಂದರೆ ಖಂಡಿತ ಆಗ್ಬೋದು. ಐ ಥಿಂಕ್ ಇದು ನಿಮ್ಮ ಫಸ್ಟ್ ಸಂದರ್ಶನ ಅಂತ ಅಂದ್ಕೊಳ್ತೀನಿ. ನಿಮ್ಮದಿನ್ನು ನೋಡಲಿಕ್ಕೆ ಏನು ಎಂಗೇಜು, ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿ. ಹೇಗಿತ್ತು ನಮ್ಮ ಸಂದರ್ಶನ? ತುಂಬ ಚೆನ್ನಾಗಾಯಿತು. ದ ವೇ ಆಫ್ ಟ್ರೀಟಿಂಗ್, ನಮ್ಮನ್ನು ಒಂದು ಟ್ರಾನ್ಸ್ಜೆಂಡರ್ಸ್ ಅಂತ ನೋಡದೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡೋದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ದ ವೇ ಆಫ್ ವೆಲ್ಕಮಿಂಗ್ ಇರ್ಬೋದು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಓಕೆ, ನಿಮ್ಮ ಮನದಾಳದ ಮಾತುಗಳು ಎಲ್ಲ ಹೇಳಿದ್ರಾ? ಎಲ್ಲ ಹೇಳಿದ್ರಿ ಅಂತ ಅಂದ್ಕೊಳ್ತೀನಿ. ಹೌದು. ನನ್ನ ಜೊತೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನಂದಿನಿ ಜೊತೆ ಸಿಕ್ಬಿಟ್ರೆ ಎಲ್ಲ ಓಪನ್ ಟಾಕ್ ಇರುತ್ತೆ. ಯಾಕೆ ಓಪನ್ ಟಾಕ್ ಕೇಳಿದೆ ಅಂತ ಹೇಳಿದರೆ, ಓಪನ್ ಟಾಪಿಕ್ಗಳ ಅವಶ್ಯಕತೆ ಇದೆ ಇವಾಗಿನ ಸಮಾಜಕ್ಕೆ. ಕೆಲವೊಬ್ಬರು ಅದ್ರ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ ಮಾಡ್ಬೋದು, ನೆಗೆಟಿವ್ ಕಮೆಂಟ್ಸ್ ಮಾಡ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದು ಅವರಿಗೆ ಬಿಟ್ಟಿದ್ದು. ಬಟ್ ವಿಷಯಗಳನ್ನ ನಾವು ಜನಗಳಿಗೆ ಮುಟ್ಟಿಸ್ಬೇಕು. ಕೃತಿಕಾ ಇವಾಗ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳಿದರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ಹೇಳಿದರೆ, ಬೇಂಗೆ ಎಜುಕೇಟೆಡ್ ಆಗಿ ಅವರು ಕೂಡ ಎಲ್ಲೋ ಒಂದು ಕಡೆ ಎಡವಿದ್ರು. ಯಾಕೆ ಎಡವಿದ್ರು? ಏನಕ್ಕೆ ಎಡವಿದ್ರು? ಮನೇಲಿ ಒಪ್ಕೊಳ್ಳಿಲ್ಲ, ಸಮಾಜ ಒಪ್ಪನಿಲ್ಲ, ಸಮಾಜದಲ್ಲಿ ಕೆಲಸಗಳು ಸಿಗಲಿಲ್ಲ. ಹಾಗಾಗಿ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಅದಾದ ನಂತರ ಒಂದಿಷ್ಟು ಸೇವಿಂಗ್ಸ್ ಅಂತ ಬಂದಾದ ನಂತರ ನೀವು ಬಂದಿದ್ದು. ಸೇವಿಂಗ್ಸ್ ಇಲ್ಲ ಅಂತ ನೀವು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸ್ವಂತ ಮನೆ ಮಾಡ್ಕೊಂಡ್ರಿ, ಬಾಡಿಗೆ ಮನೆನೋ ಏನೋ ಗುಡಿಸ್ಲೋ ಸ್ವಂತದ್ದೊಂದು ಬಂದಾಗ ನಿಮಗೆ ಒಂದು ಯೋಚನೆ ಮಾಡೋಂಥ ಕೆಪಾಸಿಟಿ ಸಿಗುತ್ತೆ. ಇಲ್ಲ ಅಂತ ಹೇಳಿದಾಗ ಕಮ್ಯುನಿಟಿ ಒಳಗಡೆ ಇದ್ದಾಗ ನಮ್ಮ ಸರೌಂಡಿಂಗ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಒಬ್ಬರು ಆಗ್ತೀವಿ. ಅವರು ನಮ್ಮ ಕಮ್ಯುನಿಟಿ ಬೆಳಗ್ಗೆ ಎದ್ದೇನು ಇದಕ್ಕೆ ಹೋಗ್ತಾರೆ ಭಿಕ್ಷಾಟನೆಗೆ, ನಾನು ಹೋಗಲೇಬೇಕು, ಅನಿವಾರ್ಯ, ವಿಧಿ ಇಲ್ಲ, ಕುತ್ಕೊಳ್ಳೋದಕ್ಕೆ ಅಲ್ಲಿ ಬಿಡಲ್ಲ. ಮತ್ತು ಇನ್ನೊಂದು ಅಂತ ಹೇಳಿದರೆ ಎಲ್ಲ ದುಡ್ಡು ಮಾಡ್ತಿದ್ದಾರೆ, ನಾನು ದುಡ್ಡು ಮಾಡಬೇಕು, ದುಡ್ಡು ಮಾಡೋ ವಯಸ್ಸಲ್ಲಿ ಅಂದರೆ ಅನಿವಾರ್ಯತೆಯಾಗಿ ಸೆಕ್ಸ್ ವರ್ಕ್ ಮಾಡಲೇಬೇಕು. ಯಾವುದೇನು ತಪ್ಪಲ್ಲ, ಅನಿವಾರ್ಯತೆ, ಹಸಿವು, ಬದುಕೋದಕ್ಕೋಸ್ಕರನೇ ಎಲ್ಲರೂ ನಿರಂತರವಾಗಿ ಪ್ರಾಣವನ್ನು ಒತ್ತೆ ಇಟ್ಟೆ ಕೆಲಸ ಮಾಡ್ತಿರೋದು. ಅಂಥದ್ದೆಲ್ಲ ಮೆಟ್ಟಿ ನಿಂತು ನೀವಿವತ್ತು ಇಲ್ಲಿ ಬಂದು ಮಾತಾಡ್ತಾ ಇದ್ದೀರಾ. ಒಳ್ಳೆಯ ಕೆಲಸಗಳನ್ನ ಮಾಡಿ ನಿಮ್ಮ ಕಮ್ಯುನಿಟಿ ಪರವಾಗಿ ನೀವು ಯಾವಾಗಲೂ ಧ್ವನಿಯಾಗಿ ನಿಮ್ಮ ಕಮ್ಯುನಿಟಿಯಲ್ಲಿ ಬರುವಂಥ ಸಾಕಷ್ಟು ಇಶ್ಯೂಸ್ಗಳನ್ನ ಒಂದು ರೀತಿಯಾಗಿ ಒಂದು ಪಾಸಿಟಿವ್ ವೇಲಿ ಬದಲಾವಣೆ ತರುವಂಥ ಪ್ರಯತ್ನ ಮಾಡಿ. ನಿಮ್ಮ ಕಮ್ಯುನಿಟೀಲಿ ನಮ್ಮ ಕಾರ್ಯಕ್ರಮಗಳನ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ, ಈ ಸಂದರ್ಶನನ ಸಾಧ್ಯ ಆದರೆ ಎಜುಕೇಷನ್ ಬಿಟ್ಟು ಬಂದಿರ್ತಾರೆ, ಎಜುಕೇಷನ್ ಕೊಡಿಸೋದು ಅಥವಾ ಅವರಿಗೆ ಏನಾದರೂ ಒಂದು ಎಜುಕೇಷನ್ ಯಾವ ರೀತಿ ಅಂತ ಹೇಳಿದರೆ, ಇವಾಗ ಸಂಜೆ ಸ್ಕೂಲ್ಗಳಿರುತ್ತೆ, ಅದ್ರ ಜೊತೆಗೆ ದೂರ ಶಿಕ್ಷಣ ವ್ಯವಸ್ಥೆ ಇರುತ್ತೆ. ಮೀನ್ಸ್ ಅಂತ ಹೇಳಿದರೆ ಏನು ಓಪನ್ ಎಲೆಕ್ಟಿವ್ ಸಿಸ್ಟಮ್ ಥರ ಕೆಲಸ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಎಕ್ಸಾಮ್ ಡೈರೆಕ್ಟಾಗಿ ಹೋಗಿ ಬರಿಬೋದು. ಆ ರೀತಿಯಾಗಿ ಬೇಸಿಕ್ ಅವರಿಗೆ ಒಂದು ಮಿನಿಮಮ್ ಡಿಗ್ರಿನೋ ಅಥವಾ ಮಿನಿಮಮ್ ಡಿಗ್ರಿನೋ, PUCನೋ, SSLC ಫೇಲ್ ಆಗಿದ್ದರೆ SSLCಗೆ ಕಟ್ಟೋಂಥ ಹಣಗಳನ್ನ ಅವರ ಮನೇಲಿ ಯಾರು ದೊಡ್ಡವರು ಇರ್ತಾರೆ, ಅವ್ರ ತಾಯಿ ಅಂತ ಯಾರು ಸ್ವೀಕಾರ ಮಾಡಿರ್ತಾರೆ, ಅವರೆಲ್ಲ ದಯವಿಟ್ಟು ಕೊಡುವಂಥ ಪ್ರಯತ್ನ ಮಾಡಿ. ಮುಂದೊಂದು ದಿನ ಅವರು ನಿಮ್ಮನ್ನು ಖಂಡಿತ ನೆನೆಸ್ಕೊಳ್ತಾರೆ. ಅವರ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಯಾಕೆಂತ ಹೇಳಿದರೆ ಆಲ್ರೆಡಿ ಸೆಕ್ಸ್ ವರ್ಕ್ ಅಂದ ಚಂದ ಇರೋವರೆಗೂ, ಭಿಕ್ಷಾಟನೆ ಕೈಯಲ್ಲಿ ಮತ್ತು ಕಾಲಲ್ಲಿ ಶಕ್ತಿ ಇರೋವರೆಗೂ, ಅದಾದ ನಂತರ ಅವರನ್ನು ಕೈ ಹಿಡಿಯೋದು ಅವ್ರು ಕಲ್ತಂಥ ವಿದ್ಯೆ, ಅವ್ರು ಓದಿದಂಥ ಶಿಕ್ಷಣ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಆ ವಯಸ್ಸಲ್ಲೇ ಅವರು ಶಿಕ್ಷಣ ಪಡೆಯುವಂಥ ವಯಸ್ಸಲ್ಲೇ ಮನೆ ಬಿಟ್ಟು ಬಂದಿರ್ತಾರೆ. ಆವಾಗ ನಿಮ್ಮ ಕಮ್ಯುನಿಟಿನ ಸೇರಿಸ್ತಾರೆ. ಟ್ರಾನ್ಸ್ಜೆಂಡರ್ ಇರುವಂತಹ ಕಮ್ಯುನಿಟಿಗೆ ಓಡೋಡಿ ಬಂದು ನನ್ನವರು ಅಂತ ಸೇರಿಕೊಂಡಾಗ ನೀವು ಅವ್ರಿಗೆ ಅಪ್ಪನಾಗಿ, ಅಮ್ಮನಾಗಿ, ಬಂಧುಗಳಾಗಿ, ಅಣ್ಣ ತಂಗಿಯರಾಗಿ ಅವರಲ್ಲಿರುವಂಥ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ರ ಜೊತೆಗೆ ಒಂದು ರೀತಿಯಾಗಿ ಒಂದು ಬೇಸಿಕ್ ಶಿಕ್ಷಣ ವ್ಯವಸ್ಥೆನ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ತೆ ಕೃತಿಕಾ. ಥ್ಯಾಂಕ್ ಯು.